Hello everyone, welcome back to my channel. January 1st ಈ ವರ್ಷದ ಟೋಟಲ್ ನಂಬರ್ ಮೀನ್ಸ್ 2026ನ ನೀವು ಟೋಟಲ್ ಮಾಡಿದ್ರೆ ಅದು ಕೂಡ 1 ಆಗುತ್ತೆ ಆ್ಯಂಡ್ 111 ಪೋರ್ಟಲ್ ಕೂಡ ಇವತ್ತಾಗಿರುತ್ತೆ 111 ಆ್ಯಂಡ್ ಮೀನ್ಸ್ January 1st 2026 ಅದು 111 ಪೋರ್ಟಲ್ ಆಗಿರುತ್ತೆ. ಈ ವರ್ಷದ ಮೊದಲನೇ ದಿವಸನೇ ಪೋರ್ಟಲ್ನಲ್ಲಿ ಸ್ಟಾರ್ಟ್ ಆಗ್ತಿದೆ. ತುಂಬ ಸ್ಟ್ರಾಂಗ್ ಪೋರ್ಟಲ್ ಅಂತ ಹೇಳ್ಬೋದು 111. ಯಾವಾಗಲೂ ಕೂಡ ಅದನ್ನು ತುಂಬ ಜನ ಕೇಳ್ತಾರೆ. 1111 ಆಗಿರ್ಬೋದು 111 ಆಗಿರ್ಬೋದು ತುಂಬ ಜನ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಟ್ರೈ ಮಾಡ್ತಾರೆ. ಅವತ್ತು ಅಂದ್ಕೊಂಡಿದ್ದೆಲ್ಲ ನಿಜವಾಗ್ಲೂ ಹಾಗೆ ಆಗುತ್ತೆ ಅನ್ನೋದು ಕೂಡ ಒಂದು ನಂಬಿಕೆ ಇದೆ. ಹಾಗೆ ಈ ವರ್ಷನೇ ಹೇಗಿದೆ ಅಂದರೆ ಸೂರ್ಯನದು ವರ್ಷ. ಸೊ ನಿಮಗೆ ಯಾರಿಗೇ ಆಗಲಿ ಜಾಬ್ ಬಗ್ಗೆ ಆಗಲಿ, ಗೌರ್ಮೆಂಟ್ ಜಾಬ್ ಬಗ್ಗೆ ಆಗಲಿ, ಲೀಡರ್ಶಿಪ್ ಬಗ್ಗೆ ಆಗಲಿ, ಜಾಬ್ನಲ್ಲಿ ಪ್ರಮೋಷನ್ ಬಗ್ಗೆ ಆಗಲಿ, ಪವರ್ ಬೇಕು ಅನ್ನೋರಾಗಿರಲಿ, ಯಾವುದೇ ಒಂದು ನಿಮ್ಮ ಒಂದು ಕ್ಷೇತ್ರದಲ್ಲಿ ನಿಮಗೆ ಒಂದು ಪವರ್ ಬೇಕು ಅನ್ನೋದಾಗಲಿ, ಲೀಡರ್ಶಿಪ್ ಬೇಕು ಅನ್ನೋದಾದರೆ ನಿಜವಾಗ್ಲೂ ಈ ವರ್ಷ ಅದು ಹಾಗೆ ಆಗುತ್ತೆ. ಸೊ ಅದಕ್ಕೋಸ್ಕರ ಈ ಒಂದು ಪೋರ್ಟಲ್ನ ಯಾರೂ ಕೂಡ ಮಿಸ್ ಮಾಡ್ಕೊಳ್ಬೇಡಿ, 111 ಪೋರ್ಟಲ್. ಸೊ ಏನೇನೆಲ್ಲ ಮಾಡಬೇಕು ಅನ್ನೋದು ಈ ವಿಡಿಯೋದಲ್ಲಿ ನಾನು ಹೇಳ್ತೀನಿ. ಅವತ್ತಿನ ದಿವಸ ನ್ಯೂ ಇಯರ್ ದಿವಸ. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತೀರೋ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪಕ್ಕದಲ್ಲಿ ಬೆಲ್ ಐಕನ್ನ ಪ್ರೆಸ್ ಮಾಡಿದ್ರಿಂದ ಹೊಸ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಸಿಗ್ತಾ ಹೋಗುತ್ತೆ. ಸೊ ಇವತ್ತೇನಂತ ಅಂದರೆ January 1st ನಿಮಗೆ ಫಸ್ಟ್ ಏನೇನೆಲ್ಲ ಬೇಕು ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳಿ. ಒಂದು ಗೋಲ್ನ ಸೆಟ್ ಮಾಡ್ಕೊಳ್ಳಿ. ಅದ್ರ ಬಗ್ಗೆ ಯಾವುದೇ ರೀತಿ ಡೌಟ್ ಇರಬಾರ್ದು, ಯಾವುದೇ ರೀತಿ ಆಗುತ್ತೋ ಆಗಲ್ವೋ ಈ ಥರದ್ದೆಲ್ಲ ತಲೆಯಲ್ಲಿ ಏನು ನೆಗೆಟಿವ್ ಥಿಂಕಿಂಗೇ ಬರಬಾರ್ದು. ಹಾಗೆ ಡೆಸ್ಪರೇಟ್ ಆಗಬೇಡಿ ನಿಮ್ಮ ಒಂದು ವಿಶ್ ಬಗ್ಗೆ. ಯಾವುದಾದ್ರೂ ಒಂದು 11 ವಿಶ್ಗಳು ನಿಮಗೆ ಬೇಕೇ ಬೇಕು, ತುಂಬ ಸ್ಟ್ರಾಂಗಾಗಿ ಬೇಕಾಗಿರೋಂಥ 11 ವಿಶ್ಗಳನ್ನು ಅವತ್ತು ಡೈರಿಯಲ್ಲಿ ಬರೀರಿ. 11 ಸರಿ ಬರೀರಿ. ಆಗಿಲ್ಲ ಅಂದರೆ ಅಟ್ಲೀಸ್ಟ್ ಒಂದು ಸರಿನಾದ್ರು ಬರೀರಿ. ಫಸ್ಟ್ ಪೇಜ್ ನಿಮ್ಮ ಡೈರಿಯಲ್ಲಿ ಅವತ್ತು ಅದೇ ಆಗಿರಬೇಕು, ನಿಮ್ಮ ಒಂದು 11 ವಿಶ್ಗಳು. ಇವಾಗ ಹೊಸದಾಗಿ ನೀವು ಡೈರಿನ ಬರೆಯೋಕ್ಕೆ ಸ್ಟಾರ್ಟ್ ಮಾಡೋರು ಅವತ್ತಿನ ದಿವಸದಿಂದ ಸ್ಟಾರ್ಟ್ ಮಾಡ್ಬೋದು. ಫಸ್ಟು 11 ವಿಶ್ನ ಫಸ್ಟ್ ಡೈರಿ ಅವತ್ತಿನ ದಿವಸ ಸ್ಟಾರ್ಟ್ ಮಾಡ್ತಿರ್ತೀರ. ಫಸ್ಟ್ ನಿಮ್ಮ ವರ್ಷದಲ್ಲಿ ಏನೇನೆಲ್ಲ ಆಗಬೇಕು ಅಂದ್ಕೊಂಡಿರ್ತೀರೋ ಅದನ್ನು 11 ವಿಷಯಗಳನ್ನ ನೀವು ಅದರಲ್ಲಿ ಬರಿಬೋದು. ಅದಾದಮೇಲೆ ಇನ್ನೊಂದೇನು ಮಾಡಬೇಕಂತ ಅಂದರೆ ನೀವು ಆ 11 ವಿಷಯಗಳನ್ನು ಒಂದು ಜರ್ನಲ್ ಟೈಪ್, ಮೀನ್ಸ್ ಇವಾಗ ಜಾನ್ವರಿಯಲ್ಲಿ ನಿಮಗೆ ಏನಾದ್ರು ಒಂದು ಆಗಬೇಕು ಅಂತ ಅಂದ್ಕೊಂಡು ಆ ವಿಷಯ ಬರೆದಿರ್ತೀರ. ಸೊ ನಾನು ಜಾನ್ವರಿಲಿ ಇಂಥ ದಿವಸದಲ್ಲಿ ನನಗೆ ಇಂಥ ಒಂದು ಜಾಬ್ ಸಿಕ್ತು, ಇಂಥ ಡೇಟ್, ನೀವು ಪರ್ಟಿಕ್ಯುಲರ್ ಡೇಟ್ ಬರೀಬೇಕು ಅಂತ ನಿಮಗೆ ಅನಿಸಿದ್ರೆ ಪರ್ಟಿಕ್ಯುಲರ್ ಡೇಟ್ ಕೂಡ ಬರೆದು ನಾನು ಹಿಂಗೆ ಜಾಬ್ ತೊಗೊಂಡೆ, ನನಗೆ ಇದರಿಂದ ಇಷ್ಟು ಸ್ಯಾಲ್ರಿ ಬರ್ತಾಯಿದೆ, ನಾನು ತುಂಬ ಖುಷಿಯಾಗಿದ್ದೀನಿ. ಸೊ ಇದನ್ನೆಲ್ಲ ನೀವು ಹೇಗೆ ಬರೀಬೇಕು ಅಂದರೆ ಆಲ್ರೆಡಿ ನಿಮಗೆ ಆಗಿದೆ ಅನ್ನೋ ರೀತಿ ಒಂದು ಸ್ಟೋರಿ ಟೈಪ್ ನೀವು ಪ್ರತಿಯೊಂದು ವಿಷ್ಣು 11 ವಿಷ್ಣು ಸೇರಿಸ್ಬಿಟ್ಟು ಒಂದು ಸ್ಟೋರಿ ಕ್ರಿಯೇಟ್ ಮಾಡಬೇಕು. ನಾನು ಜಾನ್ವರಿಲಿ ಈ ಥರ ಒಂದು ಜಾಬ್ ತೊಗೊಂಡೆ, ನಾನು ಇದರಿಂದ ಮನಿ ಅರ್ನ್ ಮಾಡ್ತಾ ಇದ್ದೀನಿ. ಸೊ ಈ ಮನಿಯಿಂದ ನಾನು ಇದನ್ನು ಪರ್ಚೇಸ್ ಮಾಡಿದೆ, ಒಂದು ಗೋಲ್ಡ್ ಆಗಿರ್ಬೋದು ಅಥವಾ ಒಂದು ಗಾಡಿ ಆಗಿರ್ಬೋದು. ಸೊ ನಿಮಗೆ ಏನೇನೆಲ್ಲ ನೀವು ಅಂದ್ಕೊಂಡಿದ್ರು ಅದನ್ನೆಲ್ಲ ಪರ್ಚೇಸ್ ಮಾಡಿರೋದಾಗಲಿ, ತೊಗೊಂಡಿರೋದಾಗಲಿ, ನೀವು ಅದನ್ನು ಎಂಜಾಯ್ ಮಾಡ್ತಿರೋದಾಗಲಿ ಪ್ರತಿಯೊಂದನ್ನು ಒಂದು ಸ್ಟೋರಿ ಥರ ಕಂಟಿನ್ಯೂ ಆಗಿ ಬರ್ಕೊಂಡು ಹೋಗಬೇಕು. ಫಸ್ಟ್ 11 ವಿಷ್ ಬರೆಯೋದು. ಫಸ್ಟ್ ಪೇಜಲ್ಲಿ ನೀವು ಅದು ಮಾಡಬೇಕು. ಫಸ್ಟ್ ಡೈರಿ ತೊಗೊಂಡಿದ್ದಂಗೆ ಫಸ್ಟ್ ಡೇ ಫಸ್ಟ್ 11 ವಿಷ್ನ ನೀವು ಬರೆಯೋದು. ಅದಾದಮೇಲೆ ನಿಮಗೆ ಅಕಸ್ಮಾತ್ ವಿಷನ್ ಬೋರ್ಡ್, ನಾನು ಹೇಳಿದಾಗೆ ನೆನ್ನೆ ಒಂದು ವಿಷನ್ ಬೋರ್ಡ್ದು ವಿಡಿಯೋ ಕೂಡ ಮಾಡಿದ್ದೀನಿ. ಸೊ ಅದನ್ನು ಹೋಗಿ ನೋಡಿ. ವಿಷನ್ ಬೋರ್ಡ್ ಏನಾದ್ರು ನೀವು ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಸೊ ವಿಷನ್ ಬೋರ್ಡ್ ಕೂಡ ನೀವು ಡೈರಿಯಲ್ಲಿ ಮಾಡೋರು ಡೈರಿಯಲ್ಲಿ ಕೂಡ ಮಾಡ್ಬೋದು. ಅಥವಾ ಹಾಗೆ ಕೂಡ ನೀವು ವಿಷನ್ ಬೋರ್ಡ್ ರೂಮ್ನಲ್ಲಿ ನೀವು ಅದನ್ನು ಅಂಟಿಸೋ ಥರ ಮಾಡ್ತೀನಿ ಅಂದರೆ ಅದನ್ನು ಕೂಡ ಮಾಡ್ಬೋದು. ಅಥವಾ ಫೋನ್ನಲ್ಲಿ ಕೂಡ ನೀವು ಮಾಡ್ಬೋದು. ಅದನ್ನೆಲ್ಲ ನಾನು ಆ ವಿಡಿಯೋದಲ್ಲಿ ಹೇಳಿದ್ದೀನಿ, ಹೋಗಿ ನೋಡಿ. ಸೊ ಇದನ್ನು ಕೂಡ ನೀವು ಮಾಡ್ಬೋದು. ಅದಾದಮೇಲೆ ಒಂದು ಸ್ಟೋರಿ ಥರ ನೀವು ಆ ವರ್ಷ ಏನೇನೆಲ್ಲ ಆಗಬೇಕು ಅನ್ನೋ ಒಂದು ಸ್ಟೋರಿ ಥರ ಕಂಪ್ಲೀಟಾಗಿ ನೀವು ಬರಿಬೇಕಾಗುತ್ತೆ. ಸೊ ಅದಷ್ಟನ್ನು ಅವತ್ತಿನ ದಿವಸ ಬರೀರಿ. ನಿಮ್ಮ ಗೋಲ್ಗಳಾಗಿರ್ಬೋದು, ನಿಮ್ಗೆ ಏನೇನು ಅನಿಸುತ್ತೋ, ನಿಮಗೆ ಏನೇನು ಖುಷಿ ಕೊಡುತ್ತೋ, ಆ ವರ್ಷ ಏನೇನೆಲ್ಲ ಮಾಡಿದ್ರೆ ನನಗೆ ತುಂಬ ಖುಷಿ ಸಿಗುತ್ತೆ ಅನ್ನೋ ಥರ ಏನೇ ವಿಷಯಗಳಿದ್ರು ಅದನ್ನೆಲ್ಲ ಅದರಲ್ಲಿ ಬರೆದ್ಬಿಟ್ಟು ನೀವು ಇಡಬೇಕಾಗುತ್ತೆ. ಸೊ ಅದನ್ನು ಆ ಒಂದು ಡೈರಿ ಏನಿರುತ್ತೆ ಅದನ್ನು ಪ್ರತಿ ದಿನ ನೀವು ಅದನ್ನು ನೋಡಿ. ಅದಾದಮೇಲೆ ದಿನಾನು ಕೂಡ ನೀವು ಏನಾದ್ರು ಒಂದು ವಿಷ್ನ ನೀವು ಕರೆಕ್ಟಾಗಿ ಇವಾಗ ಒಂದು ವಿಷ್, ಇವಾಗ 11 ವಿಷ್ ಬರೆದಿರ್ತೀರಲ್ಲ ಅದರಲ್ಲಿ ಯಾವ್ದಾದ್ರು ಒಂದು ವಿಷ್ನ ಫಸ್ಟು 10 ಟೈಮ್ಸ್ ಅಥವಾ 11 ಟೈಮ್ಸ್ ದಿನ ಬರಿತಾ ಹೋಗಿ. ಅದಾದಮೇಲೆ ಒಂದಿಷ್ಟು ದಿವಸ ಅಂತ ಮಾಡಿ ಅದನ್ನು ಅದು ಹಾಗೆ ಆಗುತ್ತೆ. ನಿಮಗೆ ನೀವು ಇಷ್ಟು ದಿವಸದಲ್ಲಿ ಅಂತ ನೀವು ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ, ಹಾಗೆ ಆಗುತ್ತೆ. ಸೊ ಆಮೇಲೆ ಸೆಕೆಂಡ್ ವಿಶ್ ಬರೆಯೋದು. ಅಥವಾ ಈ 11 ವಿಶ್ ನೀವೇನು ಬರೆದಿದ್ರೆ ಅದನ್ನೇ 11 ಸರಿ, ಅಂದರೆ ದಿನಾನು ಅದನ್ನು 11 ಸರಿ ಬರ್ಕೊಂಡು ಹೋಗಿ. ಪ್ರತಿ ವಿಷ್ಣು ಅಲ್ಲ, ಎಲ್ಲ ವಿಷ್ಣು ಹೇಗೆ ನೀವು ಒಂದ್ಸರಿ 11 ಸರಿ ಬರ್ದಿರ್ತೀರಲ್ಲ ಅದೇ ಥರ ಒಂದ್ಸರಿ ದಿನಕ್ಕೆ ಒಂದ್ಸರಿ ಆ 11 ವಿಷಯಗಳನ್ನು ಬರೀರಿ. ಆ ಥರ ಬರ್ಕೊಂಡು ಹೋಗಿ. ಅದು ಕೂಡ ನಿಮಗೆ ಮ್ಯಾನಿಫೆಸ್ಟ್ ಆಗೋದಕ್ಕೆ ಹೆಲ್ಪ್ ಆಗುತ್ತೆ. ನಿಜವಾಗ್ಲೂ ಮಿರಾಕ್ಯುಲಸ್ ಆಗಿ ವರ್ಕ್ ಆಗುತ್ತೆ, ಹಾಗೆ ಆಗುತ್ತೆ. ಅದರಲ್ಲಿ ನೀವು ಇವಾಗ 11 ವಿಷಯ ಬಂದರೆ ಎಷ್ಟೋ ಜನಕ್ಕೆ 11 ಕಂಪ್ಲೀಟ್ ಆಗುತ್ತೆ. ಬಟ್ ನನಗೆ ಅನಿಸ್ದಾಗೆ ನೀವು ಎಷ್ಟು ನಿಮ್ಮ ಮೈಂಡ್ ಸೆಟ್ ಅದ್ರ ಮೇಲೆ ಪಾಸಿಟಿವ್ ಆಗಿರುತ್ತೆ, ಅದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ. ನೀವು ಇವಾಗ ಕೆಲವೊಂದು ವಿಷಯಗಳನ್ನ ಡೌಟಲ್ಲೇ ಬರ್ದಿರ್ತೀರಾ. ಎಷ್ಟೋ ಜನ ಆಗುತ್ತಾ, ನಾನು ಸುಮ್ಮನೆ ಹಿಂಗೆ ಬರ್ತಿದ್ದೀನಿ, ಇವಾಗ 20,000 ನನಗೆ ಸಂಬಳ ಸಿಗುವಂಥ ಕೆಲಸ ಸಿಗುತ್ತೆ ಅಂತ ಬರ್ದಿದ್ದೀನಿ, ಆಗುತ್ತೋ ಇಲ್ವೋ ಅಂತ ಅನ್ಕೊಳ್ಳೋಕ್ಕೆ ಹೋಗ್ಬೇಡಿ. ಹಾಗೆ ಆಗುತ್ತೆ. ಆಗದೆ ನೀವೆಲ್ಲರೂ ಆ ಥರ ಡೌಟ್ ಹಿಡ್ಕೊಂಡು ಬರೋದ್ರಿಂದ ನಿಜವಾಗ್ಲೂ ಆಗೋದಿಲ್ಲ. ನಿಮ್ಮ ಮೈಂಡ್ ಮೇಲೆ, ನಿಮ್ಮ ಒಂದು ಥಿಂಕಿಂಗ್ ಮೇಲೆ, ನಿಮ್ಮ ಒಂದು ಪಾಸಿಟಿವಿಟಿ ಮೇಲೆ ಇರುತ್ತೆ ಅವೆಲ್ಲದನ್ನು. ಹಾಗೆ ನಿಮ್ಮ ಎಫರ್ಟ್ ಮೇಲೆ ಇರುತ್ತೆ. ಸೊ ನೀವು ಮನೇಲಿ ಕುತ್ಕೊಂಡ್ಬಿಟ್ಟು ನನಗೆ ಜಾಬ್ ಬೇಕು, ನಮಗೆ ಇಷ್ಟು ದುಡ್ಡು ಬೇಕು ಅಂದರೆ ಯಾವುದು ಕೂಡ ನಿಮ್ಮ ಕೈಗೆ ಸಿಗೋದಿಲ್ಲ. ಅದ್ರ ಬಗ್ಗೆ ನೀವು ಎಷ್ಟು ಎಫರ್ಟ್ ಆಗ್ತೀರೋ ಅಷ್ಟೇ ಯೂನಿವರ್ಸ್ ನಿಮಗೆ ಹೆಲ್ಪ್ ಕೂಡ ಮಾಡ್ತಾರೆ. ಸೊ ಇದಿಷ್ಟು
ನೀವು ಬರಿಬೇಕಾಗಿರುತ್ತೆ. 11 ವಿಶ್ನ ಬರೀರಿ. ಅದನ್ನ 11 ಸರಿ ದಿನ ಬರಿತಾ ಹೋಗಿ ಡೈರಿನಲ್ಲಿ. ದಿನ ಮ್ಯಾನಿಫೆಸ್ಟ್ ಅದನ್ನ ಮಾಡ್ತಾ ಇರೋ ರೀತಿ ನೀವು ಫೀಲ್ ಮಾಡಬೇಕು. ದಿನ ನಿಮಗೆ ಹಾಗೇ ಇದೆ, ಅದನ್ನ ಸಿಕ್ಬಿಟ್ಟಿದೆ, ನಿಮಗೆ ಜಾಬೇ ಆಗಲಿ, ಒಂದು ಗೋಲ್ಡ್ ಆಗಲಿ, ಒಂದು ಕಾರ್ ಆಗಲಿ, ಒಂದು ವೆಹಿಕಲ್ ಆಗಲಿ, ಒಂದು ಮನೆ ಆಗಲಿ, ಪ್ರತಿಯೊಂದು ನೀವು ಏನು ಅನ್ಕೊಳ್ತೀರೋ ಅದು ಸಿಕ್ಕಿದೆ ಅನ್ನೋ ರೀತಿ ಫೀಲ್ ಮಾಡಿ ದಿನ ಅದನ್ನ ಓದಿ ಒಂದ್ಸರಿ. ಆವಾಗ ನಿಜವಾಗ್ಲೂ ನೀವು 1 ಇಯರ್ ಒಳಗಡೆ ನೀವು ಅನ್ಕೊಂಡು ನಿಜವಾಗ್ಲೂ ಹಾಗೆ ಆಗುತ್ತೆ. ಸೊ ಮ್ಯಾನಿಫೆಸ್ಟೇಷನ್, ಅದರಲ್ಲೂ ಈ 111 ಅನ್ನೋದು ಗೌರ್ಮೆಂಟ್ ಜಾಬ್ಗೆ ಗೌರ್ಮೆಂಟ್ ಜಾಬಿಗೋಸ್ಕರ ನೆಕ್ಸ್ಟ್ ಇಯರ್ ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾರೆ. ಸೊ ಯಾರಿಗೆಲ್ಲ ಗೌರ್ಮೆಂಟ್ ಜಾಬ್ ಬೇಕು ಅಂತ ಆಸೆ ಇದೆ, ನಾನು ಒಂದು ವಿಡಿಯೋ ಕೂಡ ಮಾಡಿದ್ದೀನಿ ಗೌರ್ಮೆಂಟ್ ಜಾಬ್ ಹೇಗೆ ಅಟ್ರಾಕ್ಟ್ ಮಾಡೋದು ಅನ್ನೋದ್ರ ಬಗ್ಗೆ. ಸೊ ಆ ವಿಡಿಯೋನು ಹೋಗಿ ನೋಡಿ. ಆದಷ್ಟು ಈ ವರ್ಷ ಸೂರ್ಯನ ವರ್ಷ ಆಗಿರೋದ್ರಿಂದ ಸೂರ್ಯ ಆರಾಧನೆ ತುಂಬಾ ಪವರ್ಫುಲ್. ಜಾನ್ವರಿ 1 ನೀವು ಬೆಳಗ್ಗೆ ಅದನ್ನ ಮಾಡೋದು ತುಂಬಾ ಒಳ್ಳೆಯದು. ಬೆಳಗ್ಗೆ ಸೂರ್ಯ ಹುಟ್ಟೋ ಟೈಮ್ನಲ್ಲಿ ಎದ್ಬಿಟ್ಟು ಆವಾಗ ನೀವು ಸೂರ್ಯನ ಪೂಜೆ ಮಾಡಿಬಿಟ್ಟು ಅದಾದ್ಮೇಲೆ ನಿಮ್ಮ ಮ್ಯಾನಿಫೆಸ್ಟ್ ಮಾಡೋಕ್ಕೆ ಕೂತ್ಕೊಂಡ್ರೆ ತುಂಬಾ ಬೆಸ್ಟ್ ರಿಸಲ್ಟ್ ಸಿಗುತ್ತೆ ಅಂತ ನನಗೆ ಅನ್ಸುತ್ತೆ. ಸೊ ಇದನ್ನ ಮಾಡಿ ಅದಾದ್ಮೇಲೆ ಡೈಲಿ ಕೂಡ ಸೂರ್ಯನಿಗೆ ಸೂರ್ಯ ನಮಸ್ಕಾರ ಮಾಡಿ ಅದಾದ್ಮೇಲೆ ಮನೆಯಲ್ಲಿ ಒಂದು ಸೂರ್ಯನ ವಿಗ್ರಹ, ತಾಮ್ರದ್ದು ಸೂರ್ಯನ ಒಂದು ಮೂರ್ತಿ ಬರುತ್ತಲ್ಲ, ಅದನ್ನ ನೀವು ಅಂದ್ರೆ ಮೂರ್ತಿ ಅಂದ್ರೆ ಸೂರ್ಯಂದು ಶೇಪ್ ಇರುವಂತದ್ದು ಒಂದು ಎಲ್ಲರ ಮನೆಯಲ್ಲೂ ಇವಾಗ ಹಾಕಿರ್ತಾರೆ ಆಲ್ಮೋಸ್ಟ್. ಬಟ್ ಯಾರಿಗೆಲ್ಲ ಗೌರ್ಮೆಂಟ್ ಜಾಬಿಗೆ ಅಥವಾ ಸೂರ್ಯನ ಎನರ್ಜಿ ಬೇಕು ಅಂತ ಅನ್ನೋರು ಅದನ್ನ ನೀವು ಮನೆಯಲ್ಲಿ ಪೂರ್ವದ್ದು ಈ ಗೋಡೆ ಏನಿದೆ ಇದು ನಮ್ದು ಪೂರ್ವದ ಗೋಡೆ. ಸೊ ಹಾಗೆ ಮೇಲ್ಗಡೆ ನಿಮಗೆ ಅಂತ ತುಂಬಾ ಹೈಟ್ ನಲ್ಲಿ ಇರಬೇಕು. ಸೊ ಆ ರೀತಿಯಾಗಿ ನೀವು ಅದನ್ನ ಮನೆ ಒಳಗಡೆ ಹಾಕೋದು ತುಂಬಾ ಒಳ್ಳೇದಾಗುತ್ತೆ. ಸೊ ಸೂರ್ಯನದು ರೆಮಿಡಿ ಏನೇನಿದೆ ಅದನ್ನ ಈ ವರ್ಷ ಆದಷ್ಟು ಮಾಡಿದ್ರೆ ನಿಜವಾಗ್ಲೂ ನೀವು ಅನ್ಕೊಂಡಿದ್ದು ಹಾಗೆ ಆಗುತ್ತೆ ಅಂತ ಹೇಳ್ತಾ. ಸೊ 111 ಪೋರ್ಟಲ್ ತುಂಬಾ ಇದೆ, ಬೇರೆ ಬೇರೆ ತರದ್ದು ಪೋರ್ಟಲ್ ಕೂಡ ಇದೆ, ನಾನು ಮತ್ತೆ ಶೇರ್ ಮಾಡ್ತೀನಿ. ಈ ವಿಡಿಯೋ ಇಷ್ಟ ಆಗಿತ್ತು, ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.